ನಮಸ್ಕಾರ ಸ್ನೇಹಿತರೆ. ನಾವು ಈ ಒಂದು ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಜಿ ಕೆ ಪತ್ರಿಕೆಯಲ್ಲಿ ಅಂದರೆ 2022ರ ಜಿ ಕೆ ಪತ್ರಿಕೆಯಲ್ಲಿ ಯಾವ ವಿಷಯದ ಮೇಲೆ ಎಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ ನೋಡಿ, ಈ ಒಂದು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಮ್ಮ ಸಬ್ಜೆಕ್ಟ್ನ ಸಿಲೆಬಸ್ಸು ಕೆ ಎ ವೆಬ್ಸೈಟ್ನಲ್ಲಿ ಇದೆ. ಅಂದರೆ ನೀವು ಕನ್ನಡ, ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ ಅಥವಾ ಬೇರೆ ಬೇರೆ ಸಬ್ಜೆಕ್ಟ್ ಏನಿದ್ದಾವೆ ನಿಮ್ಮ ಸಬ್ಜೆಕ್ಟ್ನ ಸಿಲೆಬಸ್ PDF-ಗಳು ಕೆ ಎ ವೆಬ್ಸೈಟ್ನಲ್ಲಿ ಅದಾವೆ. ಆದರೆ ಈ ಒಂದು ಜಿ ಕೆದ್ದು ನಾನು ನೋಡಿದೆ, ಬಟ್ ಸಿಲೆಬಸ್ ಸಿಗಲಿಲ್ಲ. ಅದಕ್ಕೋಸ್ಕರ ಈ ಒಂದು ಜಿ ಕೆ ಸಿಲೆಬಸ್ ಏನಿದೆ ಅನ್ನೋದು ಕೂಡ ನಿಮಗೂ ಕೂಡ ಗೊಂದಲ ಆಗಿರ್ಬೋದು, ಮತ್ತು ಏನು ಓದ್ಕೋಬೇಕು, ಹೇಗೆ ಓದ್ಕೋಬೇಕು ಅನ್ನುವಂಥ ಗೊಂದಲ ಕೂಡ ಇರ್ಬೋದು. ಆ ಕಾರಣಕ್ಕೋಸ್ಕರ ನಿಮ್ಮ ಒಂದು ಗೊಂದಲವನ್ನು ಪರಿಹಾರ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಜೊತೆಗೆ 2022ರಲ್ಲಿ ಎಷ್ಟು ಅಂದರೆ 50 ಪ್ರಶ್ನೆಗಳಿದ್ದಾವಲ್ಲ, ಆ 50 ಪ್ರಶ್ನೆಗಳಲ್ಲಿ ವಿಷಯವಾರು ಯಾವ ವಿಷಯದ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಹೋಗೋಣ. ತಾವಿಲ್ಲಿ ನೋಡ್ಬೋದು, ಒಟ್ಟು ಪ್ರಶ್ನೆಗಳ ಸಂಖ್ಯೆ 50. ಅಂದರೆ ಜಿ ಕೆ ಪೇಪರು 50 ಪ್ರಶ್ನೆಗಳು ಇರ್ತವೆ. ತಮಗೆ ಆಲ್ರೆಡಿ ಗೊತ್ತಿರುತ್ತೆ, ಸುಮ್ಮನೆ ಅದ್ರ ಬಗ್ಗೆ ಅನವಶ್ಯಕ ಚರ್ಚೆ ಮಾಡೋದು ಬೇಡ. ನೋಡಿ, ಈ 50 ಪ್ರಶ್ನೆಗಳು ಯಾವೆಲ್ಲ ವಿಷಯದ ಮೇಲೆ ಕೇಳಿದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲನೇದು ನೋಡ್ಬೋದು, ಕರ್ನಾಟಕದ ಆರ್ಥಿಕತೆ, ಅಭಿವೃದ್ಧಿ ಮತ್ತು ಸರ್ಕಾರಿ ಯೋಜನೆಗಳ ಮೇಲೆ ಒಟ್ಟು 8 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅಂದರೆ ನೀವು ಕರ್ನಾಟಕದ ಆರ್ಥಿಕತೆಯಲ್ಲಿ ಏನನ್ನು ಓದಬೇಕು ಅಂದರೆ, ಈ ಎಕನಾಮಿಕ್ ಸರ್ವೆ ಏನಿರುತ್ತೆ ಆ ಒಂದು ಎಕನಾಮಿಕ್ ಸರ್ವೆಯನ್ನು ನೋಡ್ಕೊಡ್ರಿ. ಅಂದರೆ ಪೂರ್ಣ ಪ್ರಮಾಣದಲ್ಲಿ ಓದುವಂಥದ್ದೇನು ಬೇಡ, ಯಾಕೆಂದರೆ ನಿಮ್ಮ ಸಿಲೆಬಸ್ಸೇ ಜಾಸ್ತಿ ಇರೋದರಿಂದ ನೀವು ನಿಮ್ಮ ಆಪ್ಷನಲ್ ಸಬ್ಜೆಕ್ಟಿಗೆ ಅಂದರೆ ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟಿಗೆ ಹೆಚ್ಚಿನ ಮಹತ್ವ ಕೊಡಬೇಕಾಗಿರುತ್ತೆ. ಬಟ್ ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ, ಈ 50 ಪ್ರಶ್ನೆಗಳು ಕೂಡ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಇದನ್ನು ಕೂಡ ಬಿಡುವಂತಿಲ್ಲ. ಆದರೆ ನೀವು ಸಂಪೂರ್ಣವಾದಂಥ ಎಕನಾಮಿಕ್ ಸರ್ವೆ ಓದ್ಕೊಂತ ಕುಂತೀರಿ ಅಂದರೆ ಅದಕ್ಕೆ ಬೇಕು ವಾರನಗಟ್ಟಲೆ. ಸೊ ನೀವೇನು ಮಾಡಿ ಅಂದರೆ, ಎಕನಾಮಿಕ್ ಸರ್ವೆ ಮತ್ತು ಈ ಒಂದು ವರ್ಷದ ಬಜೆಟ್ ಏನಿದೆ ಅದನ್ನು ಸಂಪೂರ್ಣವಾಗಿ ಹೈಲೈಟ್ಸ್ ನೋಡ್ಕೊತ ಹೋಗಿ, ಅಂದರೆ ಶಾರ್ಟ್ಕಟ್ನಲ್ಲಿ ಓದ್ತಾ ಹೋಗಿ. ಜೊತೆಗೆ ಸರ್ಕಾರಿ ಯೋಜನೆಗಳು, ಕರ್ನಾಟಕ ಸರ್ಕಾರ ಆಗಿರ್ಬೋದು, ಈ ಒಂದು ಕೇಂದ್ರ ಸರ್ಕಾರ ಆಗಿರ್ಬೋದು, ಅವುಗಳಲ್ಲಿ ಈ ವರ್ಷ ಅಥವಾ ಕಳೆದ ವರ್ಷದಲ್ಲಿ ಬಂದಂಥ ಪ್ರಮುಖ ಯೋಜನೆಗಳೇನಿದ್ದಾವೆ, ಸರ್ಕಾರಿ ಯೋಜನೆಗಳು, ಅದ್ರ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗಿ. ಜೊತೆಗೆ ಇತಿಹಾಸ, ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪ. ನೋಡಿ, ಇಲ್ಲೇನು ಮಾಡಿದ್ದಾರೆ ಅಂತಂದರೆ, ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪದ ಮೇಲೆ ಅಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಷಯಗಳ ಮೇಲೆ ಹೆಚ್ಚು ಪ್ರಶ್ನೆಗಳು ಬಂದಿದ್ದಾವೆ. ಅದು 8 ಪ್ರಶ್ನೆಗಳು. ಅಂದರೆ ಇಲ್ಲಿ ಎಕನಾಮಿಕ್ಸ್ ಮೇಲೇನೂ ಕೂಡ 8 ಬಂದಿದ್ದಾವೆ. ಹಿಸ್ಟ್ರಿ ಕೂಡ 8 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ, ಸಂಪೂರ್ಣವಾದಂಥ ಇತಿಹಾಸವನ್ನು ಓದಬೇಕಂದ್ರೆ ಮತ್ತು ನಿಮಗೆ 3 ತಿಂಗಳು 6 ತಿಂಗಳ ಗಟ್ಟಲೆ ಟೈಮ್ ಹಿಡಿಯುತ್ತೆ. ಸೊ ಆ ಕಾರಣಕ್ಕೋಸ್ಕರ ನೀವು ಅಷ್ಟೆಲ್ಲ ಓದುವಂಥ ಅವಶ್ಯಕತೆ ಇಲ್ಲ. ಅಲ್ಲೇನು ಮಾಡಿ ಅಂತಂದರೆ, ಪ್ರಮುಖವಾದಂಥ ಸಾಮ್ರಾಜ್ಯಗಳು ಏನು ಬರ್ತವೆ ಆ ಸಾಮ್ರಾಜ್ಯಗಳಲ್ಲಿ ಹೈಲೈಟ್ಸ್ ನೋಡ್ತಾ ಹೋಗ್ಬಿಡಿ. ಅಂದರೆ ರಾಜರ ಕಾಲದಲ್ಲಿ ಯಾವ ಒಂದು ದೇವಸ್ಥಾನ, ಮಸೀದಿ, ಚರ್ಚು, ಹೀಗೆ ಅನೇಕ ಸ್ಮಾರಕಗಳೇನು ಕಟ್ಟಿಸಿರ್ತಾರೆ ಅವುಗಳನ್ನು ನೋಡ್ತಾ ಹೋಗಿ. ಅಂದರೆ ಯಾರು ಕಟ್ಟಿಸಿದ್ರು, ಯಾವ ಕಾಲದಲ್ಲಿ ಕಟ್ಟಿಸಿದ್ರು ಅಷ್ಟು ನೋಡಿರಿ. ಮತ್ತು ಈ ಒಂದು ಸಾಹಿತ್ಯದ ಬಗ್ಗೆನೂ ಕೂಡ ನೋಡಿ. ಅಂದರೆ ಯಾವ ಪುಸ್ತಕವನ್ನು ಯಾವ ಕವಿ ಬರೆದ ಮತ್ತು ಆ ಕವಿ ಯಾರ ಕಾಲದಲ್ಲಿ ಇದ್ದ ಅನ್ನೋದನ್ನು ಜಸ್ಟ್ ಒಂದು ಹೈಲೈಟ್ಸ್ ನೋಡ್ತಾ ಹೋಗಿ. ಇವೇನು ಮಾಡ್ತಾರೆ ಅಂತಂದರೆ, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಾಸ್ತುಶಿಲ್ಪ ಮತ್ತು ಸಾಹಿತ್ಯವನ್ನು ಪ್ರಾಚೀನ ಭಾರತ ಮತ್ತು ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಕೇಳ್ತಾರೆ. ಬಟ್ ಆಧುನಿಕ ಭಾರತದ ಇತಿಹಾಸದಲ್ಲಿ ಬಂದರೆ ಅಲ್ಲಿ ಗಾಂಧಿ ಯುಗ ಮತ್ತು ಇವಾಗೇನು ಪೋರ್ಚುಗೀಸರು, ಡಚ್ಚರು, ಆಮೇಲೆ ಫ್ರೆಂಚರು, ಇಂಗ್ಲೀಷರು ಬರ್ತಾರೆ. ಅವರು ಯಾವಾಗ ಬಂದರೆ ಯಾವಾಗ ಹೋದ್ರೆ ಅಷ್ಟೇ ತಿಳ್ಕೊಬೇಕು. ಸುಮ್ಮನೆ ಡೀಪಾಗಿ ಓದೋಂಥದ್ದು ಏನೋ ಅವಶ್ಯಕತೆ ಇರೋಲ್ಲ. ಮತ್ತು ಈ ಒಂದು ಗವರ್ನರ್ ಜನರಲ್ಗಳು, ವೈಸ್ರಾಯ್ಗಳು ಏನು ಬರ್ತಾರೆ ಅವ್ರು ಪ್ರಮುಖವಾದಂಥ ಒಂದಷ್ಟು ಗವರ್ನರ್ ಜನರಲ್ನ ನೋಡ್ತಾ ಹೋಗ್ಬೇಕು. ಅಂದರೆ ಇಲ್ಲೇನಂತಂದರೆ ಎಕ್ಸಾಮ್ ಪರ್ಪೋಸ್ ಏನು ಬೇಕಾಗಿದೆ ಅದನ್ನು ಮಾತ್ರ ನೋಡ್ತಾ ಹೋಗಬೇಕಾಗುತ್ತೆ. ಮತ್ತು ಇಲ್ಲಿ ಜಿಯೋಗ್ರಫಿ ಅಂದರೆ ಭೂಗೋಳಶಾಸ್ತ್ರ ಮತ್ತು ಪರಿಸರ ವಿಜ್ಞಾನದ ಮೇಲೆ 6 ಪ್ರಶ್ನೆಗಳನ್ನು ಕೇಳಿದರೆ. ಆ ಕಾರಣಕ್ಕೋಸ್ಕರ ಜಿಯೋಗ್ರಫಿಯನ್ನು ನೋಡ್ಕೊಡ್ರಿ. ಕರೆಂಟ್ ಅಫೇರ್ಸ್ ಮೇಲೆ ಅಂದರೆ ಸಾಮಾನ್ಯ ಅರ್ಥಶಾಸ್ತ್ರ, ಆಲ್ರೆಡಿ ಇಲ್ಲಿ ಅರ್ಥಶಾಸ್ತ್ರ ಕೊಟ್ಟಿದ್ರಿ, ಮತ್ತೆ ಯಾಕೆ ಕೊಟ್ಟಿದ್ದೀನಿ ಅಂತಂದರೆ, ಈ ಒಂದು ಪ್ರಚಲಿತ ಘಟನೆಗಳು ಕೇಳಿದರೆ ಆ ಒಂದು ಪ್ರಚಲಿತ ಘಟನೆಗಳಲ್ಲಿ ಕೆಲವು ಪ್ರಶ್ನೆ ಏನಾಗಿದೆ ಅಂತಂದರೆ ಈ ಒಂದು ಎಕನಾಮಿಕ್ಸ್ ಮೇಲೆ ಬಂದಿದ್ದಾವೆ. ಅವೇನು ಸೂಚ್ಯಂಕಗಳಾಗಿರ್ಬೋದು, ಈ ರೀತಿಯ ಪ್ರಶ್ನೆಗಳು ಏನಾದಾವೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಬಂದಿರತಕ್ಕಂಥದ್ದು. ಮತ್ತು ಈ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದರ ಮೇಲೆ 5 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಜೊತೆಗೆ ನೋಡಿ, ಮೆಂಟಲ್ ಅಬಿಲಿಟಿ ಕೂಡ 5 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸಾಮಾನ್ಯ ಜ್ಞಾನ ಅಂದರೆ ಚಲನಚಿತ್ರ, ಕ್ರೀಡೆ, ಪ್ರಶಸ್ತಿ ಇವುಗಳ ಮೇಲೆ 5 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ, ಈ ವರ್ಷ ನಡೆದಂಥ ಪ್ರಮುಖವಾದಂಥ ಕ್ರೀಡೆಗಳು, ಈ ವರ್ಷ ಬಂದಂಥ ಚಲನಚಿತ್ರ ಮತ್ತು ಅವುಗಳಿಗೆ ಬಂದಂಥ ಪ್ರಶಸ್ತಿಗಳಾಗಿರ್ಬೋದು ಮತ್ತು ಸಾಹಿತ್ಯಿಕ ಪ್ರಶಸ್ತಿಗಳಾಗಿರ್ಬೋದು. ಅಂದರೆ ಸಾಹಿತ್ಯಿಕ ಪ್ರಶಸ್ತಿ ಅಂದರೆ
ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಪಂಪ ಪ್ರಶಸ್ತಿ ಆಗಿರ್ಬೋದು, ಕೇಂದ್ರ ಮಟ್ಟದಲ್ಲಿ ಬರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿ ಆಗಿರ್ಬೋದು, ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಿರ್ಬೋದು, ಇಂಟರ್ನ್ಯಾಷನಲ್ ಲೆವೆಲ್ ನೋಡೋದಾದರೆ ಬುಕ್ಕರು, ಮ್ಯಾನ್ ಬುಕ್ಕರು, ಈ ಥರ ಪ್ರಶ್ನೆ ಒಂದಷ್ಟು ಸಾಹಿತ್ಯಿಕ ಪ್ರಶಸ್ತಿಗಳನ್ನು ನೋಡ್ತಾ ಹೋಗ್ಬೇಕಾಗತ್ತೆ. ಜೊತೆಗೆ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯ ಮೇಲೆ 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ಒಂದು ಕಂಪ್ಯೂಟರ್ ಬಗ್ಗೆ 2 ಪ್ರಶ್ನೆಗಳು. ಈಗ ಏನು ಮಾಡಿದ್ದಾರೆ ಅಂತಂದರೆ ಹಲವಾರು ವಿಷಯಗಳನ್ನು ಇಟ್ಕೊಂಡು ಒಟ್ಟಾರೆ ನೋಡಿ ಒಂದು ಪ್ರಮುಖವಾದಂಥ ಒಂದು 10 ವಿಷಯಗಳನ್ನು ಇಟ್ಕೊಂಡು 50 ಪ್ರಶ್ನೆಗಳನ್ನು ಕೇಳಿದರೆ ನೀವು ಇಷ್ಟನ್ನು ಓದಬೇಕಂದ್ರೆ ನೀವು ಕನಿಷ್ಠ 5 ರಿಂದ 6 ತಿಂಗಳು ಬೇಕಾಗುತ್ತೆ. ಸೊ ಆ ರೀತಿ ಎಲ್ಲ ಓದೋಕ್ಕೆ ಹೋಗ್ಬಿಡಿ. ಇದಕ್ಕೆ ಸಂಬಂಧಪಟ್ಟಂತೆ ನೀವೇನಾದರೂ ಬಯಸಿದರೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಏನು ಮಾಡೋಣ ಅಂತಂದರೆ ಅನಲೈಸ್ ಮಾಡೋಣ. ಅದು ನೀವಾಗಲಿ ಒಪ್ಪಿದರೆ, ಯಾಕಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೊಡೋದಕ್ಕಿಂತ ನೀವೇನಾದರೂ ಬಯಸಿದ್ರಿ ಅಂತಂದರೆ ಈಗೇನು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ನಾನು ಹೇಳಿದ್ನಲ್ಲ, ಈ ಒಂದು 2021 ನೋಟಿಫಿಕೇಷನ್ 2022 ಎಕ್ಸಾಮ್ ಏನಿದೆ, ಈ ಒಂದು GK ಪೇಪರ್ ಏನಿದೆ, ಆ GK ಪೇಪರ್ನ ಸಂಪೂರ್ಣವಾದಂಥ ವಿಶ್ಲೇಷಣೆಯನ್ನು ಮಾಡ್ತೀನಿ. ಅದು ನೀವು ಕಮೆಂಟ್ ಮಾಡಿ ಸೂಚಿಸಿದರೆ. ಮತ್ತು ಜೊತೆಗೆ ಏನು ಮಾಡೋಣ ಅಂತಂದರೆ ಈ ವರ್ಷದ ಅಂದರೆ ನಿಮಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೆ ಅನುಕೂಲವಾಗುವಂತೆ ಈ ಒಂದು ಕರ್ನಾಟಕದ ಆರ್ಥಿಕತೆ ಅಂದರೆ ಎಕನಾಮಿಕ್ ಸರ್ವೆ ಆಗಿರ್ಬೋದು, ಬಜೆಟ್ ಆಗಿರ್ಬೋದು, ಇದರ ಕುರಿತು ಒಂದು ಸಣ್ಣದಾದಂಥ ಒಂದು ವಿಡಿಯೋ ಬೇಕಾದ್ರೆ ಮಾಡಿಕೊಡ್ತೀನಿ. ಸಣ್ಣದಂದ್ರೂ ಕೂಡ ಕನಿಷ್ಠ 1 ತಾಸಾಗುತ್ತೆ. ಮತ್ತು ಇತಿಹಾಸ, ಅದರಲ್ಲಿ ಬರ್ತಕ್ಕಂಥ ವಾಸ್ತುಶಿಲ್ಪ, ಸಾಹಿತ್ಯ ಅದ್ರ ಬಗ್ಗೆನೂ ಕೂಡ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದರೆ ಅದು ಕೂಡ 1 ರಿಂದ 1.5 ತಾಸಾಗುತ್ತೆ. ಭೂಗೋಳಶಾಸ್ತ್ರ, ಪ್ರಚಲಿತ ವಿದ್ಯಮಾನಗಳು, ಇವುಗಳ ಬಗ್ಗೆ ಸಪ್ರೇಟ್ ಆದಂಥ ವಿಡಿಯೋನ ನೀವು ಕೇಳಿದ್ರಿ ಅಂತಂದರೆ ನಾನು ಖಂಡಿತವಾಗ್ಲೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ನೀವು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತೀರಿ ಅದ್ರ ಮೇಲೆ ನಾನು ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. ಇಲ್ಲಿ ಟಾಪಿಕ್ ವೈಸೇ ವಿಡಿಯೋಸ್ ಬೇಕಂದರೆ ನಾನೇನು ಮಾಡ್ತೀನಿ, ಅಸಿಸ್ಟೆಂಟ್ ಪ್ರೊಫೆಸರ್ GK ಸಿಲೆಬಸ್ ಏನಿದೆ ಅದರ ಪ್ರಕಾರ ನಾನು ಟಾಪಿಕ್ ವೈಸ್ ವಿಡಿಯೋಗಳನ್ನು ಮಾಡಿಕೊಡ್ತೀನಿ. ಜೊತೆಗೆ ಈ ಒಂದು ಕ್ವೆಶನ್ ಪೇಪರ್ ಏನಿದೆ ಅದನ್ನು ಕೂಡ ಅನಲೈಸ್ ಮಾಡೋಣ ಅನ್ನೋದು ನಿಮಗೇನಾದರೂ ಒಪ್ಪಿಗೆ ಇದ್ದರೆ ಅದನ್ನು ಕೂಡ ಅನಲೈಸ್ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಸೊ ಏನೇ ಇರಲಿ, ನಿಮ್ಮ ಡೌಟ್ಸ್ಗಳು ಮತ್ತು ನಿಮ್ಮ ಅಭಿಪ್ರಾಯಗಳು ಏನಿದ್ದಾವೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ನಾನು ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು, ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಅನುಕೂಲ ಆಗುತ್ತೆ. ಆ ಕಾರಣಕ್ಕೋಸ್ಕರ ನೋಡಿ, ಇದಿಷ್ಟು 50 ಪ್ರಶ್ನೆಗಳು ಯಾವ ವಿಷಯದ ಮೇಲೆ ಬಂದಿದ್ದಾವೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಯಿತು. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವುದರ ಮೂಲಕ ಬೆಂಬಲವನ್ನು ಸೂಚಿಸಿ. ಜೊತೆಗೆ ಉಚಿತವಾಗಿರ್ತಕ್ಕಂಥ 1 ಸಬ್ಸ್ಕ್ರೈಬ್ ಅಲ್ವಾ, ಅದಕ್ಕೋಸ್ಕರ 1 ಸಬ್ಸ್ಕ್ರೈಬ್ ಮಾಡಿದರೆ ನನಗೂ ಕೂಡ ಖುಷಿಯಾಗುತ್ತೆ. ಆ ಕಾರಣಕ್ಕೋಸ್ಕರ ವಿಡಿಯೋನ ಸಂಪೂರ್ಣ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ. ಜೊತೆಗೆ ವಿಡಿಯೋನ ಕ್ವಿಟ್ ಮಾಡೋದಕ್ಕಿಂತ ಮುಂಚೆ 1 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.